ನಾಟಿ ಕೋಳಿನ ಇಲ್ಲೇ ಕುಯ್ದ್ಬಿಟ್ಟು ಕೊಡ್ತಾರೆ ಅನ್ಸುತ್ತೆ ನಮ್ಗೆ. ಗೈಸ್ ನಮ್ಮ ನಾಟಿ ಕೋಳಿ ಕುರ್ಮಾ, ಗೈಸ್ ನಾಟಿ ಕೋಳಿ ಪೆಪ್ಪರ್ ಫ್ರೈ ಇದು, ಗೈಸ್ ನಮ್ಮ ಬಾಂಗಡಿ ಮೀನು. ನಾಟಿ ಕೋಳಿ ಯಾವುದೇ ಕಾರಣಕ್ಕೂ ಮೂಳೆ ಕಡುತ್ತಾವು, ಪುಡಿ ಆಗಲ್ಲ. ನಾವು ಫಸ್ಟ್ ಟೈಮ್ ಓನರ್ ಪಕ್ಕ ಕೂತ್ಕೊಂಡು ಫುಡ್ ನ ರಿವ್ಯೂ ಮಾಡ್ತಾ ಇದ್ವಿ. ಪ್ರಾಮಾಣಿಕತೆ ಜನ ಅಲ್ಪ ಸ್ವಲ್ಪ ಇರೋದ್ಕೇನೆ ಮಳೆ ಬೆಳೆ ಇನ್ನೂವರೆಗೆ ಇವ್ನ್ ನೋಡ್ತೀಯ ವಿಡಿಯೋದಲ್ಲಿ. ಗೈಸ್ ಎಲ್ರಿಗೂ ನಮ್ಮ ಫುಡ್ ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಹೊಸ ವಿಷಯ ಏನಂತಂದ್ರೆ ಕೋಬ್ರಂದು ಹೊಸ ಚಾನಲ್ ನ ಕ್ರಿಯೇಟ್ ಮಾಡಿದೀವಿ. ಬ್ಲ್ಯಾಕ್ ಕೋಬ್ರಾ ಅಂತ ಚಾನಲ್ ಐತೆ. ನಿಮ್ಗೆ ಲಿಂಕ್ ಕಮೆಂಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಕೋಬ್ರನ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾಗೆ ಬಂದಿದೀವಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ಏನೇನ್ ಐತೆ ಅಂತ ಇಲ್ಲೇ ಫೋಟೋ ಹಾಕಿದ್ದಾರೆ. ಕ್ರ್ಯಾಬ್ ಫ್ರೈ, ಫ್ರಾನ್ಸ್ ಫ್ರೈ, ಅಂಜಲ್ ತವಾ ಫ್ರೈ, ಸೀ ಫುಡ್ಡು, ಫಿಶು, ನಾಟಿ ಕೋಳಿ ಎಲ್ಲ ಸಿಗುತ್ತಂತೆ. ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಒಬ್ರ ಇಲ್ಲೂ ಫ್ರಾನ್ಸ್ ಫ್ರೈ ಐತೆ, ತಿಂತೀಯಾ ಗೈಸ್? ಇವಾಗ ನಾವು ಹೋಟ್ಲಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಇದು ಎಂಟ್ರೆನ್ಸ್ ಚೆನ್ನಾಗಿದೆ, ಫ್ಯಾಮಿಲಿ ಡಾಬಾ. ಎಲ್ಲಿ ಕುತ್ಕೊಳ್ಳೋಣ ಒಬ್ರ? ಗೈಸ್ ನಮ್ಮ ಟೇಬಲ್ ಇಲ್ಲೇ ಈ ಕಡೆ ಸೈಡು ಬಂದ್ಬಿಟ್ಟು ಕುತ್ಕೊಳ್ಳೋಣ. ನಿಮ್ಗೆ ಈ ಹೋಟ್ಲಲ್ಲಿ ಫುಲ್ ನಾಟಿ ಕೋಳಿಗಳು ಇಲ್ಲೇ ಇಟ್ಟಿರ್ತಾರೆ ನೋಡಿ. ಶಂಕರ್ ನಾಟಿ ಕೋಳಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಒಬ್ರ ನಾಯಿ ಇದೆ ಇಲ್ಲಿ ನೋಡಿ ಗೈಸ್. ಫುಲ್ಲು ನಾಟಿ ಕೋಳಿಗಳು ಐತೆ ನೋಡಿ ಇಲ್ಲಿ. ಇಲ್ಲೇ ಸಾಕಿರೋದು ನಾಟಿ ಕೋಳಿನ ಇಲ್ಲೇ ಕುಯ್ದ್ಬಿಟ್ಟು ಕೊಡ್ತಾರೆ ಅನ್ಸುತ್ತೆ ನಮ್ಗೆ. ಇದು ಹುಂಜ. ಯಾತ್ರ ಹುಂಜ? ಫೈಟರ್ ಮಾಕಾ ಫೈಟರ್ ಅದು. ಇಲ್ಲಿಲ್ಲ ಅವು, ಇವು ಯಾಟೆ. ಆ ಕಡೆ ಸೈಡ್ ಇರೋ ಯಾಟೆ. ನಿಮ್ಮನೇನು ಸಾಕ್ಲಕ್ ಒಬ್ರ ಹುಂಜ ನಾಟಿ ಕೋಳಿ? ಅಮ್ಮನೇ ಸಾಕಿದ ಚಿಕ್ಕದ್ರಲ್ಲಿ. ಅಣ್ಣ ನಾಟಿ ಕೋಳಿ ಇಲ್ಲೇ ಕುಯ್ದ್ಬಿಟ್ಟು ಕೊಡೋದು, ಇಲ್ಲೇ ಮಾಡ್ಕೊಡ್ತೀರಾ? ಬೆಳಗ್ಗೆ ದಿನ ಒಂದ್ಸರಿ ಕುಯ್ತೀವಿ, ಆ ಕೋಳಿನೇ ಅದ್ರಲ್ಲೇ ಕಟ್ ಮಾಡ್ಕೊಡ್ತೀವಿ. ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ವೆರೈಟಿ ಐಟಮ್ ಮಾಡಿ ಕೊಡ್ತೀವಿ. ಇಲ್ಲೇ ಅವೇ ನೋಡಿ ಗೈಸ್ ನಾಟಿ ಕೋಳಿ. ಬನ್ನಿ ನಮ್ ಟೇಬಲ್ ಹೋಗ್ಬಿಟ್ಟು ಕುತ್ಕೊಳ್ಳುವ. ಆಮೇಲೆ ನಂದೊಂದು ವಿಚಾರ, ಅಣ್ಣ ತುಂಬಾ ಜನ ರೀಲ್ಸ್ ಅವು ಇವು ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಸರ್ ಕುಯ್ದು ಕೊಡ್ತೀರಾ. ನಂದೊಂದು ಡೌಟ್ ಇದೆ, ಹೆಂಗೆ ಅಂತ ಕೇಳಿ. ಒಂದ್ ಮನೇಲಿ ನಾಟಿ ಕೋಳಿ ನಿಮ್ಗೂ ಗೊತ್ತಿರ್ಬೋದು, ಒಂದ್ ಮನೇಲಿ ಮಾಡ್ಬೇಕಾದ್ರೆ 2 ಅವರ್ ಬೇಕು ನಾಟಿ ಕೋಳಿ. ಬರೋ ಕಸ್ಟಮರ್ಗೆಲ್ಲ ಕುಯ್ದಿ ಹೆಂಗ್ ಮಾಡೋದು? ಸೊ ನಾನೊಬ್ಬ ಹೋಟ್ಲನಾಗಿ ಅವೆಲ್ಲ ಡೀಟೇಲ್ ಮಾತಾಡಬಾರ್ದು, ಬೇರೆ ಬೇರೆ ಏನು ವಿಚಾರಗಳು ಇರ್ತದೆ. ಹಾಗಾಗಿ ನಮ್ದು ಆ ಸ್ಟೈಲ್ ಇಲ್ಲ. ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತದೆ. ಆ ಸಾಂಬಾರ್ ಬೆಳಗ್ಗೆ ಟೈಮ್ ಒಂದೇ ಸಲ ಕುಯ್ದ್ಬಿಟ್ಟು ರೆಡಿ ಮಾಡ್ತೀರಾ? ಶಂಕರ್ ಅಂದ್ರೆ ನೀವೇನಣ್ಣ? ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ. ಕೋಳಿ ಶಂಕರ್ ಇವ್ರೆ ನಾಟಿ ಕೋಳಿ ಇದೆ. ಕೋಳಿ ವಿಚಾರದಲ್ಲಿ 24/7 ಏನ್ ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು, ಯಾವ ವಿಚಾರ ಕೇಳ್ಬೋದು, ಡಿಸ್ಕಸ್. ಸರಿ ಅಣ್ಣ ಆಯ್ತು. ವೆರಿ ಇಂಪಾರ್ಟೆಂಟ್. ನಾಟಿ ಕೋಳಿ ಯಾವುದೇ ಕಾರಣಕ್ಕೂ ಮೂಳೆ ಕಡುತ್ತಾವು, ಪುಡಿ ಆಗಲ್ಲ. ಯಾವುದೇ ಮೂಳೆ ಆದ್ರೂ ಆರಾಮಾಗಿ ದವಡೆಗೆ ಹಾಕೊಂಡು ರೋಲ್ ಮಾಡಕ್ ಸಾಧ್ಯ ಇಲ್ಲ. ಏನಾದ್ರೂ ಕಡುತ್ತಾವು, ಪುಡಿ ಆಗಿ ರೋಲ್ ಆಯ್ತು ಅಂದ್ರೆ ಪಕ್ಕಾ ಲೇಯರ್ ಕೋಳಿ ಆಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಆಗಿರಲ್ಲ. ತುಂಬಾ ಕಡೆ ತುಂಬಾ ಹೋಟ್ಲುಗಳು ಇದೊಂದು ಫ್ರಾಡ್ ಮಾಡ್ತಾ ಇದಾರೆ. ನ್ಯೂಸ್ ಚಾನೆಲ್ ನ್ಯೂಸ್ ಚಾನೆಲ್ ಹೇಳಲ್ಲ, ನಿಜವಾಗ್ಲೂ ನ್ಯೂಸ್ ರಿಪೋರ್ಟ್ ಮಾಡ್ತಾರೆ. ಸರಿ ಅಣ್ಣ ಒಂದ್ ಕ್ವಶನ್ ಕೇಳೋದಕ್ಕೆ 100 ಆನ್ಸರ್ ಮಾಡ್ಬಿಟ್ರು. ನಿಮ್ ಟೇಬಲ್ ಅಲ್ಲಿ ಕುತ್ಕೊಳ್ಳೋಣ. ಮೇಲ್ಗಡೆನೂ ಆಯ್ತಾ ಕೊಬ್ರ? ಎಲ್ ಕೂರೋಣ? ಒಂಥರ ಪ್ರಶಾಂತವಾಗಿ ಚೆನ್ನಾಗೈತಲ್ಲ, ಮರ ಗಿಡಗಳು ಎಲ್ಲ ತಣ್ಣಗೆ. ಇಲ್ಲೇ ಕೂರೋಣ ಬಾ ಗೈಸ್. ನಾಟಿ ಕೋಳಿ ಇದೇನೆ, ಸಪ್ರೇಟ್ ಒಂದ್ ಮೆನು ಐತೆ ನೋಡಿ. ಇಲ್ಲಿ ಎಲ್ಲ ಫುಲ್ ನಾಟಿ ಕೋಳಿ ಐಟಮ್ಸ್ ಗಳೈತೆ. ಕೊಬ್ರ ನೋಡ ಏನ್ ಹೇಳ. ಹಿಂದೆ ತೆಗಿ ಫಸ್ಟ್. ನಾಟಿ ಕೋಳಿ ಏನ್ ಹೇಳದ್ ನೋಡೋಣ. ನಾಟಿ ಕೋಳಿ, ಚಿಕನ್ ಕುರ್ಮಾ, ಚಿಕನ್ ಮಸಾಲೆ, ಇದೆಲ್ಲ ನಾಟಿ ಕೋಳಿ ಇದೆನಾ? ಒಂದು ನಾಟಿ ಕೋಳಿ ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ ಹೇಳೋಣ. ನಾಟಿ ಕೋಳಿದು ಎಲ್ಲ ನಾಟಿ ಕೋಳಿಲ್ಲ ಹೇಳು. ಒಂದ್ ಚಿಕನ್ ಪೆಪ್ಪರ್ ಡ್ರೈ, ಇನ್ನೊಂದು ಗ್ರೇವಿ ತರ, ಇಲ್ಲ ಅಂದ್ರೆ ನಾಟಿ ಕೋಳಿ ಚಿಕನ್ ಅಲ್ಲಿ ಉರ್ಬಾಡ್ನ ಹೇಳಿದೀವಿ, ಮತ್ತೆ ನಾಟಿ ಕೋಳಿ ಚಿಕನ್ ಕುರ್ಮಾ ಹೇಳಿದೀವಿ, ಮುದ್ದೆ ರೈಸ್ ಎಲ್ಲಾನು ಹೇಳಿದೀವಿ. ಇವಾಗ ಬರುತ್ತೆ ನಾಟಿ ಕೋಳಿ. ಓನರ್ ಫುಲ್ಲು ನ್ಯೂಸ್ ಚಾನೆಲ್ ತರ ಪಕ್ಕಾ ಒರಿಜಿನಲ್ ನಾಟಿ ಕೋಳಿ. ಬೇರೆ ಕಡೆ ಎಲ್ಲ ಸ್ಕ್ಯಾಮ್ ಮಾಡ್ತಾವ್ರೆ ಅಂತೆಲ್ಲ ಹೇಳಿದಾರೆ. ಅದನ್ನ ಇವಾಗ ತಿನ್ನೋಣ. ಇವಾಗ ನಾಟಿ ಕೋಳಿ ತಿನ್ಬಿಟ್ಟು ಹೇಳ್ತೀವಿ. ಗೈಸ್ ಕೋಬ್ರನ್ ಫೇವ್ರೇಟ್ ಗೌಜಲಕ್ಕಿ. ಇದು ಫ್ರಾನ್ಸ್ ಹೇಳ, ತಿನ್ನೋ ಚೆನ್ನಾಗಿರುತ್ತೆ. ಒಂದ್ ಫಿಶ್ ಹೇಳೋಣ.
ಸೀ ಫುಡ್ ಆಯ್ತಲ್ಲ ಎಷ್ಟೊಂದು. ನಾವು ಸೀ ಫುಡ್ ಟ್ರೈ ಮಾಡಕ್ಕೆ ಇಲ್ಲೇ ಬಂದಿದ್ರೆ ಆಗೋದು ಅನ್ಸುತ್ತೆ. ಕಮ್ಮಿನೂ ಆಯ್ತಾ ಪ್ರೈಸ್ ಸ್ವಲ್ಪ. ನೀನೇ ಅವತ್ತು ಕರ್ಕೊಂಡು ಹೋಗೋ ನನಗೆ. ಗೈಸ್ ಕೋಬ್ರನ್ಗೆ ಒಂದು ಫ್ರಾನ್ಸ್ ಪೆಪ್ಪರ್ ಡ್ರೈ ಇಲ್ಲ ಏನಾರು ಹೇಳೋಣ ಅಂತಿದೀನಿ. ಫ್ರಾನ್ಸ್ ಬಿಡ್ವೇನೋ. ಫ್ರಾನ್ಸ್ ಬೇಡ ಕಣಪ್ಪ, ಮೀನ್ ಹೇಳ್ಬೇಕಾರೆ ಮೀನ್ ಬೇಕಾದ್ರೆ ತಿನ್ಬಿಡ್ತೀನಿ. ಮೀನಾದ್ರೆ ಮಾತ್ರ ತಿಂತೆ, ಫ್ರಾನ್ಸ್ ನೀರಲ್ಲ ತಾನೇ ಇರುತ್ತೆ. ಅದು ಎರೆಹುಳ ಇದ್ದಂಗದೆ ನಿಜವಾಗ್ಲು. ತಿಂದ್ರೆ ಹಂಗ ಅನ್ಸಲ್ವಲ್ಲ. ಮಾಡಪ್ಪ ಗೈಸ್ ನೋಡ್ತೋಷ್ಟ ಅಂಚಲ್ಲು ಇಲ್ಲ ಯಾವ್ದಾರು ಬೇರೆ ಹೇಳೋಣ ಇರಿ ನೋಡ್ತೀನಿ. ಗೈಸ್ ಒಂದು ಪಾಂಪ್ಲೆಟ್ ಗೀ ರೋಸ್ಟ್. ಅಣ್ಣ ಪಾಂಪ್ಲೆಟ್ ಆಯ್ತಾ ಅಣ್ಣ? ಅಣ್ಣ ಪಾಂಪ್ಲೆಟ್ ಗೀ ರೋಸ್ಟ್ ಕೊಡಿ ಒಂದು. ಪಾಂಪ್ಲೆಟ್ ಅಂದ್ರೆ ಸಿಲ್ವರ್ ಕಲರ್ದು ಡೈಮಂಡ್ ಶೇಪ್ ಅಲ್ಲಿ ಬರುತ್ತಲ್ಲ ಅಂತ. ಮೀನೇ ತಾನೇ ಅದು. ಮೀನೇ ಕಣ. ಹೇಳ್ಗಿಳಲ್ಲ ಅತ್ತೆ ಆಮೇಲೆ. ಪಾಂಪ್ಲೆಟ್ ಮೀನೇ. ನೀನ್ ಹೇಳಲ್ಲ ಆಮೇಲೆ ತಿನ್ಸಾದ್ಮೇಲೆ ನೀನ್ ಹೇಳ್ತೀಯ. ಪಾಂಪ್ಲೆಟ್ ಅಂದ್ರೆ ಮೀನೇ ಕಣ. ನೀನ್ ಸರಿ ಇಲ್ಲ, ಅಕ್ಕ ಮೊದ್ಲು ಅವ್ರು ಕೇಳ್ಕೊ. ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ ಮೀನು. ಮೊದ್ಲು ಅವ್ರು ಕೇಳ್ಕೊಬೇಕು ನಾನು. ಬಾಂಗ್ಡ ಆಯ್ತಾ? ಬಾಂಗ್ಡ ಅಂಜಲ್ ಆಯ್ತಂತೆ ಗೈಸ್, ಪಾಂಪ್ಲೆಟ್ ಇಲ್ಲ. ಬಾಂಗ್ಡ ಹೇಳಿ ಕೊಬ್ರ. ಬಾಂಗ್ಡಾದಲ್ಲಿ ಯಾವ ಚೆನ್ನಾಗಿ ಗೀ ರೋಸ್ಟ್ ಚೆನ್ನಾಗಿರುತ್ತ ಅಣ್ಣ ಇಲ್ಲ ತವಾ ಚೆನ್ನಾಗಿರುತ್ತ? ಗೀ ರೋಸ್ಟ್ ಇಲ್ಲ, ಮಾಮೂಲಿ ಇದು ತವಾ ಫ್ರೈ ಇಲ್ಲ. ಮತ್ತೆ ರವಾ ಫ್ರೈ ಆಯಿಲ್ ಫ್ರೈ. ರವಾ ಫ್ರೈ ಆಯಿಲ್ ಫ್ರೈ. ಆಯಿಲ್ ಫ್ರೈ ಕೊಟ್ಬಿಡಿ. ಆಯಿಲ್ ಫ್ರೈ ಅಂದ್ರೆ ಆಯಿಲ್ ಫ್ರೈ, ರವಾ ಅಂದ್ರೆ ಗಟ್ಟಿ ಇರುತ್ತಲ್ವಣ ರವಾ ಫ್ರೈ. ಅದ್ರ ಮೇಲೆ ರವಾ ಹಾಕೊಂಡು ಫ್ರೈ ಮಾಡ್ಕೊಡ್ತೀವಿ. ರವಾ ಹಾಕೋದೇನ್ ಬೇಡ, ನಾರ್ಮಲೇ ಕೊಡಿ. ಬಾಂಗ್ಡಾ ಗೈಸ್ ಒಂದು ಬಾಂಗ್ಡಾ ಫಿಶ್ ಫ್ರೈನ ಹೇಳಿದೀವಿ. ಇನ್ನೊಂದು ಪ್ಲೇಟ್ ಇಲ್ಲ ನಿಮ್ಗೆ ಅದು ಮಾಡ್ದ. ಕೊಡ್ತಾರೆ. ನೋಡ್ತೀಯ ವಿಡಿಯೋಸ್ನ? ಚೆನ್ನಾಗಿರುತ್ತಾ? ಊಟ ಮಾಡ್ದ ನೀನು? ಥ್ಯಾಂಕ್ಸ್. ಏನ್ ತಿಂದೆ ಊಟ? ಚೆನ್ನಾಗಿತ್ತಾ? ಮುದ್ದೆ ತಿಂತೀಯಾ? ನೋಡು ಐದು ನೋಡು. ಮುದ್ದೆ ತಿಂದ ಎಷ್ಟು ಬೆಳಗ ನೋಡು. ನೀನ್ ಮುದ್ದೆ ಅನ್ನ ತಿಂದು ಹಿಂಗಾಗಿದೆ. ಅವನೇ ಮುದ್ದೆ ತಿಂತಲ್ಲ ಮಗ, ಅವನ್ಗಳು ತಿನ್ನಕ. ಇವ್ನ್ ನೋಡ್ತೀಯ ವಿಡಿಯೋದಲ್ಲಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವ್ನ್ ನೋಡಿಲ್ವಾ? ನೀನ್ ಬರೀ ಇದು ಮೇನ್ ಚಾನಲ್ ನೋಡ್ತೀಯಾ? ಚಾಲೆಂಜ್ ವಿಡಿಯೋಸ್ ನೋಡ್ತೀಯಾ? ಸರಿ, ಥ್ಯಾಂಕ್ಸ್. ಡೈಲಿ ಲಾಗ್ ನೋಡು, ನಾನ್ ಬರ್ತೀನಿ. ಡೈಲಿ ಲಾಗ್ ನೋಡು ನಮ್ದು. ಇವನು ಬರ್ತಾನೆ ಅದ್ರಲ್ಲಿ. ಆ ಹುಡ್ಗನ ಹತ್ರ ಕೇಳಿ ಅವಮಾನ ಹೋಗ್ಬಿಟ್ಟೆ. ಆ ಹುಡ್ಗ ಏನೋ ನೋಡಿದೀನಿ ಅಂತಾರೆ ಕಾನ್ಫಿಡೆನ್ಸ್ ಅಲ್ಲಿ ಕೇಳಿದೆ. ಅವನು ಬರೀ ನಿಂದು ಮೇನ್ ಚಾನಲ್ ನೋಡವನೆ, ಡೈಲಿ ಮೇನ್ ಚಾನಲ್ ಅಲ್ಲಿ ಹಾಕೋತಾ ಇದೀನಲ್ಲ. ಗೈಸ್ ನಮ್ಮ ನಾಟಿ ಕೋಳಿ ಕುರ್ಮಾ, ನಾಟಿ ಕೋಳಿ ಉರ್ಬಾಡ್ ಬಂದೈತೆ. ಎರಡೂನು ಇವಾಗ ತಿನ್ನೋಣ. ನಾಟಿ ಕೋಳಿ ಇದು ತಾನೆ ಪೆಪ್ಪರ್ ಫ್ರೈ, ಇದು ಉರ್ಬಾಡ್ ಅಲ್ಲ ಗೈಸ್. ನಾಟಿ ಕೋಳಿ ಪೆಪ್ಪರ್ ಫ್ರೈ ಇದು ನಾಟಿ ಕೋಳಿ ಕುರ್ಮಾ ಹಾಕೋಣ ಇರಿ ಸ್ವಲ್ಪ. ಬಿಸಿ ಇದೆ. ಒಬ್ಬರ ನೋಡ್ತಾವನ ಎಲ್ಲ ಹಾಕೋಬಿಡ್ತಾವ. ಎಲ್ಲ ಪೀಸ್ ಒಂದೇ ಸಲ ಹಾಕೋ, ನಂಗೆ ಮುದ್ದೆ ತಿನ್ನಕ್ ಬೇಕು ಅದು. ಬನ್ನಿ ಇವಾಗ ಊಟ ಮಾಡೋಣ. ನಾಟಿ ಕೋಳಿ ಮಟನ್, ನಾಟಿ ಕೋಳಿ ಬಾಡು ಗೈಸ್, ಇದು ಕುರ್ಮಾ ಬಾಡು. ಟೇಸ್ಟಿಯಾಗಿದೆ. ಮಾಂಸ ಚೆನ್ನಾಗಿ ಬೆಂದೈತಲ್ವಾ? ಚಿಕನ್ ಮಾಮೂಲಿ ಬೈಲಾರ್ ಕೋಳಿ ತಿಂತೀವಲ್ಲ ಆ ತರ ಇರಲ್ಲ, ಆ ತರ ಇಲ್ಲ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಯ್ತಲ್ಲ ಅನ್ಕೋಬ್ರ. ಚಿಕನ್ ಗಟ್ಟಿ ಆಯ್ತಾನೆ. ಅಕ್ಕೆ ಮೂಳೆ ಕಡೆಗೆ ಟ್ರೈ ಮಾಡ್ತಾ ಇದ್ದೀನಿ. ಕೋಬ್ರ ಇವಾಗ ನಾಟಿ ಕೋಳಿ ಮೂಳೆ ಕಡಿಯಕ್ ಟ್ರೈ ಮಾಡ್ತಾವನೆ. ಪೀಸ್ ಆಗೋಯ್ತಲ್ಲ, ಇನ್ನೇನು ಗಟ್ಟಿ ಇಲ್ವಾ? ಅಷ್ಟೊಂದೇನಿಲ್ಲಪ್ಪ, ಪೀಸ್ ಆಗೋಯ್ತು. ಎಂದೈತಲ್ಲ. ಇದನ್ನ ತಿಂತಾದ್ರೆ ಗೈಸ್ ನನ್ಗೆ ಒರಿಜಿನಲ್ ನಾಟಿ ಕೋಳಿ ಅಂತಾನೆ ಅನ್ಸ್ತಾ ಇದೆ. ನಾವು ಸುಮಾರು ಕಡೆ ಬೇರೆ ಹೋಟ್ಲಲ್ಲೂ ತಿಂದಿದ್ವಲ್ಲ, ಇಷ್ಟು ಮಾಮೂಲಿ ಇಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ನಾವು ಚಿಕನ್ ಅಗಿತಾ ಆದ್ರೆ ಗಟ್ಟಿಯಾಗಿ ಫೀಲ್ ಆಗುತ್ತೆ. ಬಟ್ ಬೈಲರ್ ಕೋಳಿ, ನಾರ್ಮಲ್ ಕೋಳಿ ತಿಂದಾಗ ಇಷ್ಟೊಂದು ಗಟ್ಟಿ ಇರಲ್ಲ ಅಲ್ವೇನೋ. ಸಾಫ್ಟ್ ಆಗಿ ಅಗ್ದ್ಬಿಟ್ಟು ತಿನ್ಕೊಬಿಡ್ಬೋದು. ಯಾರು ಮೂಳೆ ನೋಡು ಇದ್ರಲ್ಲೂ ಅಗ್ಯಕ್ ಆಗಲ್ಲ. ಆದ್ರೆ ಮೂಳೆ ಕಡಿಬೋದು, ಬಟ್ ಗಟ್ಟಿ ಐತೆ ಮೂಳೆಗಳು ನೋಡಿ ಗೈಸ್. ನಮ್ಮ ಬಾಂಗಡಿ ಮೀನ್ ಬಂತು ನೋಡಿ. ಒಬ್ರ ಕನ್ನಡದಲ್ಲಿ ಒಂದ್ ಸಾಂಗ್ ಐತೆ ಬಾಂಗಡಿ ಮೀನ್, ಯಾವ್ದು ಹೇಳು? ಬಾಂಗಡಿ ಮೀನು ಬಲೆಗೆ ಬಿದ್ದಾಗ ರವಿಚಂದ್ರನ್. ಬಾಂಗಡಿ ಮೀನು ಬಳುಕಿದಾಗ ಪಾಂಡುರಂಗ ವಿಠಲ.
ಓ 3 ಜನ ಆ, ಇವೆಲ್ಲ ಗೊತ್ತಲ್ವಾ ನಿಂಗೆ? ಮೂವಿ ಮೂರ್ ನೋಡಿದ್ದೀನಿ. ಜನ. ಅಂದ್ರೆ ಅದ್ ಮಾತ್ರ ನೆನ್ಪಾಗಿದೆ. 3 ಜನ ಮದ್ವೆ ಆಗಿರ್ತಾನಲ್ಲ ಅದಕ್ಕೆ. ನಿನ್ಗೂ ಆ ತರ ಮದ್ವೆ ಆಗ್ಬೇಕು ಒಬ್ಬನೇ 3 ಜನ ಅಂತ ಆಸೆ ಆಯ್ತಾ? ಯಾರ್ ಆಗ್ತಾರ ನನ್ನ ಒಬ್ರ ಆದ್ರೆ ಆಯ್ತಿಯಾ? ಅಲ್ಲ ಒಬ್ರೇ ಆಗ ಆದ್ರೆ ಆಯ್ತಿಯಾ? ನೋಡೋಣ ಸಿಕ್ತಾಗ ಲೋ, ಒಬ್ರೇ ಸಾಮಾನ್ಯದವ್ರಲ್ಲ ಅಲ್ಲ ಅಲ್ಲಿ ಒಂದ್ ಹುಡುಗಿನೇ ನಮ್ನ ಇಷ್ಟ ಅದೇ ಸಿಕ್ಕಿದ್ರೆ ಆಯ್ತಿಯಾ? ಸಿಗಲ್ಲ ಎಲ್ಲಿ ಸಿಕ್ತಾರ ಅವ್ರು. ಚೆನ್ನಾಗ್ ಆಯ್ತಣ್ಣ, ಮೂಳೆ ಗಟ್ಟಿ ಐತೆ. ಒಂದ್ ಸ್ವಲ್ಪ ನಾವು ಇವಾಗ ಬೈಲರ್ದು ಕೋಳಿ ತಿಂತೀವಲ್ಲ, ಅದ್ ಸ್ವಲ್ಪ ಸಾಫ್ಟ್ ಇರುತ್ತಲ್ವಾ, ಇದು ಸ್ವಲ್ಪ ಗಟ್ಟಿ ಸಿಗುತ್ತೆ ಚಿಕನ್. ಎಲ್ಲ ಏಜ್ ಮೇಲೆ ಡಿಫ್ರೆಂಟ್ ಆಗೋದು. ನಾಟಿ ಕೋಳಿ ಮೂಳೆ ಹೇಗೆ ಅಂದ್ರೆ ಏಜ್ ಕಮ್ಮಿ ಇದ್ರೆ ಅದು ಕಡುತ್ತಾವು ಮೂಳೆಯಾಗಿ ತೊಡೆ ಪೀಸ್ ಆಗಿ ಪಚ್ಚಿ ಆಗುತ್ತೆ. ಅದು ಆರಾಮಾಗಿ ಸ್ವಲ್ಪ ಲೇಟ್ ಆಗಿ ರೌಂಡ್ ಮಾಡಬಹುದು ಫ್ರೈ ಮಾಡಿದ್ರೆ. ಸ್ವಲ್ಪ ಬಲ್ತಿರೋಂತ ಕೋಳಿ ಮೂಳೆ ಒಂತ ಕಡಿದ ತಕ್ಷಣ ರೆಕ್ಕೆ ಪೀಸ್ ಆಗ್ಬೋದು, ತೊಡೆ ಪೀಸ್ ಆಗ್ಬೋದು, ಡೈರೆಕ್ಟ್ ಕ್ರಾಕ್ ಬಿಟ್ಬಿಡ್ತದೆ. ಮೂಳೆ ಅಲ್ಲ, ಈಗ ಚಿಕನ್ ತಿಂತಿದೀವಲ್ಲ, ಆಡಿರುತ್ತೆ. ಇದು ನಾಟಿ ಕೋಳಿದ ಆಡ್ ಬರ್ತದೆ, ಬೈಲರ್ ಸ್ವಲ್ಪ ಸಾಫ್ಟ್ ಇರುತ್ತಾನೆ. ಬಟ್ ಇನ್ನೊಂದೇನಾಗುತ್ತೆ, ಹೋಟ್ಲುಗಳಲ್ಲಿ ಲೇಯರ್ ಕೋಳಿ ಹಾಕ್ಬಿಟ್ಟು ನಾಟಿ ಕೋಳಿ ಅನ್ನೋದು. ಲೇಯರ್ ಕೋಳಿ ಅಂದ್ರೆ ಏನು? ಲೇಯರ್ ಕೋಳಿ ಅಂದ್ರೆ ಅದು ಹೇಳಕ್ಕೆ ಒಂದ್ ದಿನ ಬೇಕಾಗ್ತದೆ. ಬೇಡ ಬಿಡಿ, ಒಂದಿನ ಅಲ್ಲ 5 ನಿಮಿಷದಲ್ಲಿ ಹೇಳ್ಬೋದು. ಇವಾಗ ಅಣ್ಣ ಮೊಟ್ಟೆ ಕೋಳಿ ಬರ್ತಾವಲ್ಲ ಮಾಮೂಲಿ ಶಾಪ್ಗಳಲ್ಲಿ, ಮೊಟ್ಟೆ ಕೋಳಿ ಅದೇ ಲೇಯರ್ ಕೋಳಿ. ಅದೇನಾ? ಕೋಳಿ ಬರುತ್ತಲ್ಲ ಜುಟ್ ಕೋಳಿ, ಅದೇ ಮೊಟ್ಟೆ ಕೋಳಿನ ಇದು ನಾಟಿ ಕೋಳಿ ಅಂತ ಕೆಲವು ಕಡೆ ಕೊಡ್ತಾರೆ ಅಂತ ಹೇಳ್ತಾರೆ. ಕಡೆ ಅದನ್ನೇ ಮಾಡೋದು. ಯಾಕೆಂದ್ರೆ ಅದು ಅವಾಗಿಂದ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ. ಮಾಂಸ ಬಿಗಿ ಅಂತ ಹೇಳ್ತಾರಲ್ಲ, ಅವಾಗಲೇ ಹೇಳ್ತಾರ. ಅದಕ್ಕೋಸ್ಕರ ಅದು ಕಟ್ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಂಡಿಡಿಯೋದು ಕಮ್ಮಿ. ಜನಕ್ಕೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಗೊತ್ತಾಗೋದೇ ಇಲ್ಲ. ಬಟ್ ಬ್ರ್ಯಾಂಡ್ ಗೊತ್ತಿರೋರು, ನಾಟಿ ಕೋಳಿ ತಿಂದಿರೋರಿಗೆ ಪಕ್ಕ ಗೊತ್ತಾಗ್ತದೆ. 70% ಜನಗಳಿಗೆ ಇದು ವಿಚಾರನೇ ಗೊತ್ತಿಲ್ಲ. ನನ್ನ ಅಜೆಂಡಾ ಒಂದೇ, ಒರಿಜಿನಲ್ ನಾಟಿ ಕೋಳಿ, ಒರಿಜಿನಲ್. ನಾವು ಒಂದ್ ಕಾಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಪ್ರತಿ ಎಲ್ಲಾ ಹೋಟೆಲ್ಗೂ ಹೋಗ್ತೀವಿ, ಮತ್ತೆ ಚಾಲೆಂಜ್ ವಿಡಿಯೋಸ್ ಫುಡ್ ಲಾಗ್ ಮಾಡ್ತಿರ್ತೀವಿ. ಹೋಟೆಲ್ ನಮ್ಗೇನು ಅವ್ರೇನ್ ಫೇಮಸ್ ಇರುತ್ತೆ ಆರ್ಡರ್ ಮಾಡ್ತೀವಿ. ನಮ್ಗೆ ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತೀವಿ, ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತೀವಿ. ಅದಕ್ಕೋಸ್ಕರನೇ ನಿಮ್ಮಂತ ಪ್ರಾಮಾಣಿಕತೆ ಜನ ಅಲ್ಪ ಸ್ವಲ್ಪ ಇರೋದ್ಕೇನೆ ಮಳೆ ಬೆಳೆ ಇನ್ನೂವರೆಗೆ ಅಲ್ಲ 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 ಜಂಬಾಟಿ ಕೇಳ್ತಾ ಇಲ್ಲ ಸರ್. ಮೋಸದ ಪ್ರಪಂಚ ಆಗ್ಬಿಟ್ಟಿದೆ, ಜನಕ್ಕೆ ನಮ್ಸಕ್ಕೂ ಆಗಲ್ಲ, ಅದ್ ಅರ್ಥ ಪಡ್ಕೊಳ್ಳೋದು ಆಗಲ್ಲ. ಒಂದ್ ಕಡೆ ಏನಾಗಿತ್ತು ಗೊತ್ತಾ ಅಂಕಲ್, ಒಂದ್ ಕಡೆ ಹಿಂಗೆ ಒಂದ್ ಹೋಟೆಲ್ ಹೋದ್ವಿ, ನಮ್ಗೆ ಇಷ್ಟ ಆಗಿರ್ಲಿಲ್ಲ, ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತು, ಮತ್ತೆ ಟೇಸ್ಟ್ ಚೆನ್ನಾಗಿರ್ಲಿಲ್ಲ. ಅದನ್ನ ಆನೆಸ್ಟ್ ಆಗಿ ಹೇಳಿದ್ವಿ. ಹೋಟ್ಲು ರೆವಿ ಪ್ರೆಷರ್ ಹಾಕಿದ್ರು ನಮ್ಗೆ. ಇನ್ನೊಂದು ಸರ್, ಅಕಸ್ಮಾತ್ ಹೋಟ್ಲುಗಳಲ್ಲಿ ಒಂದೊಂದ್ಸಾರಿ ಹೋಟ್ಲು ಮನೆ ಇದ್ದಂಗೆ, ಹೌದು, ಬೈ ಚಾನ್ಸ್ ನಮ್ಗೆ ಗೊತ್ತಿಲ್ದಾಗ ಉಪ್ಪು ಜಾಸ್ತಿ ಆಗ್ಬಿಡ್ಬೋದು, ಇಲ್ಲಿ ಕಮ್ಮಿ ಆಗ್ಬಿಡ್ಬೋದು. ಕಸ್ಟಮರ್ ಹೇಳೋದು ತಪ್ಪಿಲ್ಲ, ಅದನ್ನ ತಿತ್ಕೊಳ್ಳೋದು ಕರ್ತವ್ಯ ನಮ್ದಾಗಿ. ನಾವ್ ಅವತ್ತು ಕೂಡ ವಿಡಿಯೋ ಮಾಡಿದಾಗ ಕರ್ದ್ಬಿಟ್ಟು ವೇಟರ್ಸ್ಗೆ ಸಪ್ಲೈ ಮಾಡಿದವ್ರಿಗೂ ಹೇಳಿದ್ವಿ, ಮ್ಯಾನೇಜರ್ಗೂ ಹೇಳಿದ್ವಿ. ಅವ್ರೇನ್ ರೆಸ್ಪಾಂಡ್ ಮಾಡ್ಲಿಲ್ಲ. ನಾವ್ ಮಾಮೂಲಿ ನಮ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಹೆಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತ, ಅಕಸ್ಮಾತ್ ಏನಾದ್ರು ಉಪ್ಪಾಗಿದ್ರೆ ಅದನ್ನ ತಗೊಂಡೋಗಿ ರಿಟರ್ನ್ ಮಾಡ್ಕೊಡ್ಬೇಕು. ತಪ್ಪೇ ಆಗಿದ್ರೆ ಇಲ್ಲಿ ಸರ್ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಕೊಟ್ಟು ಏನೋ ವ್ಯವಸ್ಥೆ ಮಾಡಿ ಅವ್ರಿಗೆ ಖುಷಿ ಪಡೋ ತರ ಮಾಡ್ಲೇಬೇಕು. ಆಮೇಲೆ ಇನ್ನೊಂದು ವಿಚಾರ, ಒಬ್ಬರು ಹೋಟ್ಲುಗಳಂದ್ರೆ ಏನ್ ಗೊತ್ತಾ ಸರ್, ಓಪನ್ ಆಗಿ ಮಾತಾಡ್ತಾ ಇದೀನಿ, ಹೋಟ್ಲರ್ ಎಷ್ಟೇ ಪ್ರಾಮಾಣಿಕತೆ ಇರಿದ್ರು ಒಬ್ಬರು ತಪ್ಪು ಮಾತಾಡೋರು ಬೇಕು ಅಂತ ಮಾಡೋರು ಇದ್ದೇ ಇರ್ತಾರೆ. ಹೌದೌದು, ಎಕ್ಸಾಂಪಲ್ ನಿಜ ನಿಜ. ಇದಕ್ಕೊಂದು ಎಕ್ಸಾಂಪಲ್, ನಮ್ಮಲ್ಲಿ ಎಷ್ಟೋ ಜನ ಊಟ ಮಾಡಿ ತುಂಬಾ ಖುಷಿ ಪಟ್ಟೋಯ್ತಾರೆ. 20 ಜನ 30 ಜನ ಒನ್ ಟೇಬಲ್ ಊಟ ಮಾಡಿ ಖುಷಿ ಪಟ್ಟೋಯ್ತಾರೆ. ಅವ್ರು ಒಂದು ಗೂಗಲ್ ಅಲ್ಲಿ ರಿವ್ಯೂ ಹಾಕಲ್ಲ. ಬೇಡದವ್ರು ಏನಂದ್ರೆ, ಅಕಸ್ಮಾತ್ ಮೂಳೆ ಅಂತ ಬಂದ್ಬಿಡ್ಲಿ, ಇಲ್ಲ ರೈಟ್ ಒಂದ್ ಬಗ್ಗೆ ಬಂದ್ಬಿಡ್ಲಿ, ಇನ್ನೊಂದ್ ಬಗ್ಗೆ ಬಂದ್ಬಿಡ್ಲಿ, 5 ನಿಮಿಷ ಟೈಮ್ ತಗೊಂಡ್ ಫೀಡ್ ಮಾಡ್ತಾರೆ. ಇದು ಗೊತ್ತಿರ್ಬೋದು ಜನಕ್ಕೆ. ಊಟ ಮಾಡಿ ಖುಷಿ ಪಡೋರು ಸುಮ್ನೆ ಹೋಯ್ತಾರೆ, ಸಮಾಧಾನ ಪಡ್ಕೊಂಡು ಟೈಮ್ ಇರಲ್ಲ ಬೇರೆ. ಬೇಕು ಅಂತ 5 ನಿಮಿಷ ಟೈಮ್ ತಗೋತಾರೆ. ನಾವು ಎಷ್ಟೋ ಹೋಟ್ಲು ರಿವ್ಯೂ ಮಾಡಕ್ ಹೋಗಿದ್ವಿ, ಫುಡ್ ಲಾಗ್ ಮಾಡಿದೀವಿ. ಓನರ್ ಇಷ್ಟೊಂದ್ ಮಾತಾಡೋದು, ಜೊತೆ ಕುತ್ಕೊಂಡು ಇಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಿರೋದು ಫಸ್ಟ್ ಟೈಮ್. ಏನಾಗಿದೆ ಗೊತ್ತಾ ಸರ್, 18-19 ವರ್ಷ ಆಗಿದೆ ನಾನು ಹೋಟ್ಲು ಮಾಡಿ ನಾಟಿ. ಇಲ್ಲ ಇಲ್ಲ, ನಾನು ಸ್ಕೂಲ್ ಓದ್ತಿದ್ನಲ್ಲ ಅವಾಗ್ಲೂ ಬಂದಿದ್ದೀನಿ ಇಲ್ಲಿ ಹೋಟ್ಲಿಗೆ. ಸ್ಟಾರ್ಟಿಂಗ್ 3 ಕೋಳಿ ಕಟ್ ಮಾಡಿ ಕೋಳಿ ಅಡಿಗೆ ಮಾಡಿದ್ದೆ. 60-70 ಕೋಳಿ ಕಟ್ ಮಾಡ್ತೀನಿ. ಆದ್ರೂ ಎಷ್ಟೋ ಜನಕ್ಕೆ ನಮ್ಸಕ್ಕೆ ಆಗಲ್ಲ. ಓ ಬಾರ ಎಲ್ತಾನೆ ಕೋಳಿ, ಎಲ್ಲಿಂದ ಬಂದ್ಬಿಡ್ತದ ಕೋಳಿ, ನಾನ್ ಸಾಕಿಲ್ವಾ ನಾಟಿ ಕೋಳಿನ, ಇದು ಜನ ಮಾತಾಡೋದು. ನನ್ಗೆಲ್ಲ ಬರೋದೆಲ್ಲ ಸಾಮಾನ್ಯವಾಗಿ ಹೊರಗಡೆ ಕಸ್ಟಮರ್ ಒಂದ್ಸಾರಿ ತಿಂದು ಇನ್ನೊಂದ್ಸಾರಿ ಹೇಳೋರು, ಇನ್ನೊಂದ್ಸಾರಿ ಆಮೇಲೆ ತಿಂದವ್ರು 1 ಪ್ಲೇಟ್ 2 ಪ್ಲೇಟ್ 2 ಪ್ಲೇಟ್ 3 ಪ್ಲೇಟ್ ತರ್ಸ್ಕೊಂಡು ತಿನ್ನೋಂತ ಕಸ್ಟಮರೇ ನಮಗೆ ಬೆನಿಫಿಟ್ ಕಸ್ಟಮರ್ ತಲೆ ಕೆಡೋಯ್ತು ಇವತ್ತು. ಅಲ್ಲ, ಸರ್ಕಾರ ತಲೆ ಕೆಡಿಸ್ಕೋಬೇಕು ಅಂದ್ರೆ ನಂಗೆ ತಲೆ ಕೆಡೋಯ್ತು. ಇಷ್ಟ ಗಂಟೆ ಹೇಳಿದ್ ನನ್ಗೆ ಏನು ಇದಾಗಿರಲ್ಲ, ಸರ್ಕಾರ ತಲೆ ಕೆಡಿಸ್ಕೋಬೇಕು ಅಂದ್ರೆ ನಂಗೆ ತಲೆ ಕೆಡೋಯ್ತು. ತಲೆ ಕೆಡಿಸ್ಕೋಬೇಕು, ರಿಯಲ್ ಮ್ಯಾಟ್ರ್ ಇದು. ಬಿಡೋಣ ಸರ್, ಹಂಗಲ್ಲ ಸರ್. ಯಾವಾಗ್ಲೂ ಇವನ್ ನಮ್ ತಲೆ ಕೆಡಿಸ್ತಿದ್ದ, ನೀವ್ ಇವನ್ಗೆ ತಲೆ ಕೆಡಿಸ್ದ. ಸತ್ಯ ಹೇಳ್ತಾ ಇದೀನಿ ಸರ್. ಫ್ರಾಡ್ ನಡೀದ್ಗ ಇನ್ನು ಬೇಕಾ ಮಾಡೋ ಸರ್ಕಾರ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳ್ತೀನಿ ಕೇಳಿ ಸರ್, ದಯವಿಟ್ಟು ಹೇಳಿ ಹೇಳಿ. ಒಂದು ಲೇಯರ್ ಕೋಳಿ ಒಂದು ಲೇಯರ್ ಕೋಳಿ ಸಾಕ್ಬೇಕಂದ್ರೆ 1 ವರ್ಷ ಮೊಟ್ಟೆ ತಗೊಂಡಿರ್ತಾರೆ, ಲಾಭ ಪಡೆದಿರ್ತಾರೆ. ಅದನ್ನ ವೇಸ್ಟ್ ಕೋಳಿ. ಆಕ್ಚುಲಿ ಬೇರೆ ದೇಶದಲ್ಲಿ ಗುಂಡಿ ತೊಡಿ ಊಂತಾರೆ ಆ ಕೋಳಿನ. ನಮ್ ಇಂಡಿಯಾದಲ್ಲಿ ಆ ಸಿಸ್ಟಮ್ ಇಲ್ಲ. ಅರ್ಥ ಆಯ್ತಾ? ಅದೇನೇ ಆಗ್ಲಿ ಆರೋಗ್ಯದ ಪ್ರಶ್ನೆ ಬೇಡ.
ಅದನ್ನ ನಾಟಿ ಕೋಳಿ ಅಂತ ಅಂಗೋಡ್ಲಲ್ಲಿ ಕೊಡ್ತಾರಲ್ಲ, 1 kg ರೈತರಿಗೆ ನಾನು 500 ಇಂದ 520 ರೂಪಾಯಿ ರೈಟ್ ಕೊಡ್ತಾ ಇದೀನಿ ಕೋಳಿ, ನಾಟಿ ಕೋಳಿಗೆ. ನಾಟಿ ಕೋಳಿ ಸಾಕೋರ್ಗೆ ಬೆಲೆ ಎಲ್ಲಿ ಸಿಗ್ತದೆ ಅವಾಗ? ನಾಟಿ ಕೋಳಿ ಸಾಕೋಕೆ ಎಷ್ಟು ಕಷ್ಟ ಇದೆ, ರೈತರಿಗೆ ಹೆಂಗ್ ಬೆಲೆ ಸಿಗ್ತದೆ? ಇದು ಕಂಡಿಡ್ದು ಪರಿಸ್ಥಿತಿ ಕ್ಲಿಯರ್ ಮಾಡ್ದಾಗ ತಾನೇ ರೈತರಿಗೆ ಬೆಲೆ ಸಿಗೋದು. ಹಿಂಗ್ ಥಿಂಕ್ ಮಾಡಿ ಸರ್, ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾದ್ರೆ ಯಾರ ಕೆಲಸ? ಸರ್ಕಾರದ ಕೆಲಸ ತಾನೆ, ನಮ್ ಜನಗಳ ಕೆಲಸ ತಾನೆ. ಆ ರೀತಿಲಿ ಹೇಳ್ತಾ ಇರೋ ಸರ್ ನಾನು. ಅಣ್ಣ ಎಲ್ಲ ನಿಮ್ ತರ ಇದ್ದಿದ್ರೆ ಎಲ್ಲ ಇರೋದು ನಮ್ ದೇಶ, ಯಾರು ನಿಮ್ ತರ ಇರಲ್ಲ ಬಿಡಿ. ಹಂಗೆ ತಲೆ ಕಡೆ ಐತಿ ಇವಾಗ. ರೋಲ್ ಮಾಡೋದ ಮಾಡ್ದೆ, ಟ್ರೈ ಟ್ರೈ ಮಾಡ್ದೆ ಅಣ್ಣ. ಇದೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ದೆ, ಆಗಿಲ್ಲ. ನಾನು ಆಲ್ಮೋಸ್ಟ್ ತಿನ್ನೋದೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ. ಮೂಳೆನೆ ತಿಂದ್ಬಿಟ್ಟಿರ್ತಾನೆ. KFC ಹೋಗ್ತೀವಲ್ಲ ನಾವು, ಎಲ್ಲ ಹೋಗ್ತೀವಲ್ವಾ, ಮೂಳೆ ಸಮೇತ ತಿಂತಾನ. ನನ್ಗೊಂದ್ ಖುಷಿ, ದಯವಿಟ್ಟು ನೀವು ಬರ್ಲೇಬೇಕು, ನನ್ನ ಯೂಟ್ಯೂಬ್ ಚಾನಲ್. ನಿಮ್ದು ಚಾನೆಲ್ ಐತಣ್ಣ, ಶಂಕರ್ ನಾಟಿ ಕೋಳಿ ಚಾನಲ್ ಬಂದಿದೆ. ಬಾಂಗಡಿ ಮೀನ್ ತಿಂತಾದೀವಿ ಗೈಸ್. ಇದ್ದಾಗ ಹೇಳಿ ಬರ್ತೀನಿ. ಬಾಂಗಡಿ ಅಣ್ಣ ಎಲ್ಲಿಂದ ತರ್ಸದ್ ನೀವು ಮೀನ್ನ? ಮೀನು ಬಂದು ಮೈಸೂರಿಂದ ಬರೋದು. ಮೈಸೂರಿಂದ ಬರುತ್ತಾ? ಕೋಳಿ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ನಾನು ಸರೆಂಡರ್ ಆಗಲ್ಲ, ತಲೆ ಬಗ್ಸಲ್ಲ. ಹಂಗೆ ಇರ್ಬೇಕು. ನಾವು ಫಸ್ಟ್ ಟೈಮ್ ಓನರ್ ಪಕ್ಕ ಕುತ್ಕೊಂಡು ಫುಡ್ ನ ರಿವ್ಯೂ ಮಾಡ್ತಾ ಇದೀವಿ ನಮ್ ಚಾನಲ್ ಅಲ್ಲಿ. ಅನ್ಎಕ್ಸ್ಪೆಕ್ಟೆಡ್, ಕರ್ದಿಲ್ಲ. ನಾನು ಅಲ್ಲಿ ಆಚೆ ನೋಡ್ಬಿಟ್ಟು ನಾನೇ ವಿಡಿಯೋ ಮಾಡಿರೋದ್ ನೋಡ್ಬಿಟ್ಟು ಪಾಪ ಬಂದ್ರು ಅವ್ರೆ. ಚೆನ್ನಾಗಿತ್ತು ಗೈಸ್ ಊಟ, ಕಮ್ಮಿ ಐಟಮ್ ಹೇಳಿದ್ವಿ. ಚಿಕನ್ ಮುದ್ದೆ ಊಟನೂ ಚೆನ್ನಾಗಾಯ್ತು. ನಂಗೆ ಮೀನು ಸ್ವಲ್ಪ ಇಷ್ಟ ಆಗಿಲ್ಲ. ಅದೇನ್ ಪ್ರಾಬ್ಲಮ್ ಆಗಿದೆ? ಎಲ್ಲ ಅದೊಂದ್ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ. ರೋಸ್ಟ್ ಆಗಿದೆ, ಆಯ್ತು ಆಯ್ತು. ಅದು ಓಕೆ. ನಾಟಿ ಕೋಳಿ ಇವಾಗ ನಾನು ಹೇಳಿದೀನಿ ಅಷ್ಟೇ, ಏನಿಲ್ಲ. ಅದನ್ನ ನೆಕ್ಸ್ಟ್ ಟೈಮ್ ಕೋಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯ್ತು. ಮಾಮೂಲಿ ಕೋಳಿದು ನಾಟಿ ಕೋಳಿದು ಉದ್ಬಾಡು ಎಲ್ಲ ಚೆನ್ನಾಗಿತ್ತು. ಮತ್ತೆ ಚಿಕನ್ ನಾಟಿ ಕೋಳಿ ಟೇಸ್ಟ್ ನಂಗೆ ಇಷ್ಟ ಆಯ್ತು. ಅವ್ನು ಹೇಳ್ದಂಗೆ ಮೀನ್ ಒಂಚೂರು ನಂಗೂ ಅದು ಇಷ್ಟ ಆಯ್ತು. ಇಲ್ಲ ಮೀನು ಚೆನ್ನಾಗಿಲ್ಲ ಅಂತಲ್ಲ, ಓಕೆ ಓಕೆ. ಜಾಸ್ತಿ ರೋಸ್ಟ್ ಆಗಿದ್ರೆ ಸ್ವಲ್ಪ ಮಸಾಲಾನು ಇದಾಗಲ್ಲ. ಅದನ್ನ ನಾನು ಭಟ್ರಿಗೆ ಹೇಳ್ತೀನಿ, ಕಿತ್ಕೋತೀನಿ. ಸರಿ ಅಣ್ಣ, ಇರೋದು ಹೇಳ್ಬೇಕಲ್ವಾ. ಖಂಡಿತ ಖಂಡಿತ ಬಟ್ ನಾಟಿ ಕೋಳಿಗೆ ಯಾವಾಗ್ಲೂ ವಿಡಿಯೋಗೆ ಏನಾಯ್ತು ಅಂತ ಖಂಡಿತ 100% ಖುಷಿ ಆಯ್ತು ನನಗೆ. ನಾಟಿ ಕೋಳಿ ಗೈಸ್ ನೀವು ಟೇಸ್ಟ್ ಮಾಡ್ಬೇಕು ಅಂದ್ರೆ ಬಂದ್ ಟೇಸ್ಟ್ ಮಾಡಿ, ಚೆನ್ನಾಗಿತ್ತು. ನನಗೂ ಒಬ್ರು ಇಬ್ರಿಗೂ ಇಷ್ಟ ಆಯ್ತು ನಾಟಿ ಕೋಳಿ. ನಮ್ಗೂ ಇಷ್ಟ ಆಗುತ್ತೆ. ಫ್ರೈ ಮತ್ತೆ ಉರ್ಬಾಡ್ ಎರಡು ಅಲ್ಲ, ಇದು ಪೆಪ್ಪರ್ ಫ್ರೈ ಮತ್ತೆ ಕುರ್ಮಾ ಎರಡು ಇಷ್ಟ ಆಯ್ತು. ಮತ್ತೆ ಸಾರು ಟೇಸ್ಟಿ ಆಗಿತ್ತು. ಒಬ್ರ ಬೇರೆ ಏನಾರು ಆರ್ಡರ್ ಮಾಡ್ಬೇಕಾ ಇಲ್ಲ ಸಾಕಾ? ಇಲ್ಲಿ ಸಾಕಲ್ವಾ ಗೈಸ್? ಚೆನ್ನಾಗಿ ತಿಂದ್ವಿ ಇಬ್ರು ಕೂಡ. ಓನರು ನಮ್ ಜೊತೆ ಒಂದು ಅರ್ಧ ಗಂಟೆ ಊಟ ಆದ್ಮೇಲೆ ಮಾತಾಡಿದ್ರು. ನಾಟಿ ಕೋಳಿ, ಬೈಲರ್ ಕೋಳಿ ಸ್ಕ್ಯಾಮ್ ಹೆಂಗ್ ಅಲ್ಲ, ನಾಟಿ ಕೋಳಿ ಇದು ಮೊಟ್ಟೆ ಕೋಳಿನ ನಾಟಿ ಕೋಳಿ ಅಂದ್ಬಿಟ್ಟು ಹೆಂಗೆ ಬೇರೆಯವ್ರಿಗೆ ಜನಕ್ಕೆ ಕೊಡ್ತಾರೆ ಬೇರೆ ಹೋಟ್ಲುಗಳಲ್ಲಿ, ಈ ತರ ಎಲ್ಲ ನಡೀತಾ ಐತೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತೆಲ್ಲ ನಮ್ ಜೊತೆ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಮಾತಾಡಿದ್ರು. ಇವಾಗ ಬಿಲ್ ಹೇಳ್ಬಿಟ್ಟು ಪೇ ಮಾಡ್ಬಿಟ್ಟು ಹೊರಡೋಣ. ಈ ವಿಡಿಯೋದಲ್ಲಿ ನಮ್ಗಿಂತ ಜಾಸ್ತಿ ಓನರ್ ಇರ್ತಾರೆ ಅನ್ಸುತ್ತೆ. ಪಕ್ಕ ಒಬ್ರನ್ಗಿಂತ ಜಾಸ್ತಿ ಅವರೇ ಮಾತಾಡೋರು, ನನಗಿಂತ ಜಾಸ್ತಿ ಅವರೇ ಮಾತಾಡೋರು. ಪಾಯಿಂಟ್ ಮಂದ್ ಮಾತ್ರ ಯಾವ ನ್ಯೂಸ್ ಚಾನೆಲ್ ಅವರು ಹಂಗ ಆಗ್ತಾರಿಲ್ಲ. ಹೌದು ಪಾಯಿಂಟ್ ಗೈಸ್, ನಮ್ಮ ಬಿಲ್ಲು 1018 ರೂಪಾಯಿ ಆಗೈತೆ. ಇವಾಗ ಪೇ ಮಾಡೋಣ ಗೈಸ್. ಪೇ ಮಾಡಿದೀವಿ 1118 ರೂಪಾಯಿ ಆಯ್ತು ಬಿಲ್ಲು. ಥ್ಯಾಂಕ್ಸ್ ಸರಿ ಅಂಕಲ್, ಬರೋದಾ? ಥ್ಯಾಂಕ್ ಯು. ಸರಿ ಬರ್ತೀವಿ. ಬಾಯ್ ಕಣ ಗೈಸ್. ನಾವ್ ಇವಾಗ ತಿನ್ಕೊಂಡು ಹೊರಟ್ವಿ. ಬಿಲ್ಲು ಒಂದ್ ಸ್ವಲ್ಪ ಜಾಸ್ತಿ ಐತೆ, ಯಾಕಂತಂದ್ರೆ 2 ನಾಟಿ ಕೋಳಿ ಐಟಮ್ ಹೇಳಿದ್ವಲ್ಲ, ಕ್ವಾರ್ಟರ್ನೇ 350 ಅಲ್ವೇನೋ, ಒಂದು ಪ್ಲೇಟ್ 350 ಇರುತ್ತೆ, ಅದಕ್ಕೆ ಜಾಸ್ತಿ ಆಗೈತೆ. ಇವ್ರ ನಾಟಿ ಕೋಳಿ ಆದ್ರೂ ಬಿಲ್ ಜಾಸ್ತಿ ಇರುತ್ತೆ. ಬೇರೆ ಕಡೆ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮೀನ್ ಒಂದ್ ಸ್ವಲ್ಪ ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ಅವ್ರು ಹೇಳೋದ್ರಲ್ಲ, ಮೀನಲ್ಲಿ ನಾವು ಕಾಂಪ್ರ ಆಗ್ಬಿಡ್ತೀನಿ, ಬೇಕಾದ್ರೆ ಒಪ್ಕೊಬಿಡ್ತೀನಿ. ಕೋಳಿ ಬಗ್ಗೆ ಅಲ್ಲಿ ಎದುರುಗಡೆ ಹೇಳಿದ್ರು ಒಳ್ಳೆ ಒಸಿ ಮಾತಾಡ್ಲಿಲ್ಲ ಅವರು ಓನರ್ ಮಾತ್ರ. ಪಾಪ ಓಪನ್ ಆಗಿ ಮಾತಾಡೋರು. ಬೇರೆಯವ್ರಾಗಿದ್ರೆ ಇಷ್ಟೆಲ್ಲ ಓಪನ್ ಆಗಿ ಮಾತಾಡಲ್ಲ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಾನು ಹೆಸರು ಹೇಳಕ್ ಹೋಗಲ್ಲ, ನಮ್ ಚಾನಲ್ನೇ ನೆಗೆಟಿವ್ ರಿವ್ಯೂ ಹಾಕಿದ್ರೆ ನಿಮ್ಗೆ ಅನ್ಸುತ್ತೆ ಈಸಿಯಾಗಿ ಆಗ್ಬಿಡ್ತಾನೆ ವಿಕಾಸು ಅಂತ. ಫೋನ್ ಮಾಡ್ಸೋದು, ವಿಡಿಯೋ ಡಿಲೀಟ್ ಮಾಡಿ ಅನ್ನೋದು, ಯಾವತ್ತೂ ಕೂಡ ನಾನು ಒಂದು ಸಲ ವಿಡಿಯೋ ಹಾಕಿ ನಮ್ಗೆ ಆನೆಸ್ಟ್ ಆಗಿ ಅನಿಸ್ತು ಹೇಳದ್ಮೇಲೆ ಎಂತ ಸ್ಟೇಜ್ಗೆ ಹೋದ್ರು ವಿಡಿಯೋ ಎಲ್ಲ ಡಿಲೀಟ್ ಮಾಡಲ್ಲ ನಾನು. ಯಾಕಂತಂದ್ರೆ ಆನೆಸ್ಟ್ ಆಗಿ ಹೇಳ್ತಿದೀವಿ ಜನಕ್ಕೆ, ನಮ್ಗೆ ಏನ್ ಅನ್ಸ್ತೋ ಅದು ಆನೆಸ್ಟ್ ಆಗಿ ಹೇಳಕ್ಕೆ ನಮ್ಗೆ ರೈಟ್ಸ್ ಐತೆ ಅಷ್ಟೇ. ಇವಾಗ ಚೆನ್ನಾಗಿತ್ತು ಅಂತೀವಿ, ಚೆನ್ನಾಗಿಲ್ಲ ಅಂತ ಅಂತೀವಿ. ಮತ್ತೆ ಇನ್ನೊಂದ್, ನಾವ್ ಯಾವ ಹೋಟ್ಲವ್ರ ಮೇಲೂ ರಿವೆಂಜ್ ತೀರ್ಸ್ಕೋಬೇಕು. ಹೋಟ್ಲವ್ರಿಗೆ ಏನಾದ್ರು, ಹೋಟ್ಲವ್ರ ಕಷ್ಟ ನಮಗೂ ಗೊತ್ತು. ಎಷ್ಟೊಂದ್ ಕಡೆ ನಾವು ಎಷ್ಟೊಂದ್ ಕಡೆ ಹೋಗ್ಬಿಟ್ಟು ನಾವು ಫ್ರೀಯಾಗಿ ನಾವೇನ್ ಕಾಸಿಸ್ಕೊಂಡ್ ಮಾಡ್ತೀವಿ ವಿಡಿಯೋನ,
ಫ್ರೀ ಪ್ರಮೋಷನ್ ಮಾಡ್ತಿರೋದು ನಾವು. ಚೆನ್ನಾಗೈತೆ ಹೋಗಿ ತಿನ್ನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀವಿ. ಹೌದು. ಅದರಿಂದ ಅವ್ರಿಗೂ ಕೂಡ ಅಡ್ವಾಂಟೇಜ್ ತಾನೆ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತೀವಿ. ನೀವು ಎಷ್ಟೋ ಜನ ಕಾಮೆಂಟ್ಸ್ ಅಲ್ಲಿ ಮೆಸೇಜಸ್ ಅಲ್ಲಿ ಎಷ್ಟು ಜನ ಆಗ್ತೀರಾ, ಹೋಗಿದ್ವಿ ಬ್ರೋ, ಟ್ರೈ ಮಾಡಿದ್ವಿ, ಫುಡ್ ಇಷ್ಟ ಆಯ್ತು ಅಂತ. ಅದ್ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ನಾವು ಚೆನ್ನಾಗಿಲ್ದರ ಕಡೆ ಹೋಗ್ಬಿಟ್ಟು ಚೆನ್ನಾಗೈತೆ ಅನ್ಬಿಟ್ಟು ನೀವು ನನಗೆ ಮೆಸೇಜ್ ಮಾಡಿ, ವಿಕಾಸ್ ಬ್ರೋ ಚೆನ್ನಾಗಿರ್ಲಿಲ್ಲ ಯಾಕೆ ಹಂಗೆ ಹೇಳಿದ್ರಿ ಅಂದ್ರೆ ನಮ್ಗೆ ಅವಾಗ ಹರ್ಟ್ ಆಗುತ್ತೆ. ಗೈಸ್, ನಾವು ಇವಾಗ ನಮ್ಮ ಕಾರ್ಗೆ ಡೀಸೆಲ್ ಹಾಕ್ಸಕ್ಕೆ ಬಂದ್ವಿ. ಡೀಸೆಲ್ ಹಾಕ್ಸ್ಬೇಕು. ಖಾಲಿ ಆಗ್ಬಿಟ್ಟೈತೆ ಡೀಸೆಲ್. ರೆಡ್ ಆಗ್ಬಿಟ್ಟೈತೆ. ನಾವು ಹಾಕ್ ಮಾಡಲ್ಲ, ಇದು ಹಾಕೊಂಡಿಲ್ವಲ್ಲ ಏನು ಮೈಕ್ ಕೇಳಿಸುತ್ತಂಗೆ. ನಿಧಾಕ್ ಮಾತಾಡ್ತಿದ್ರೆ ಅದಕ್ಕೆ ಕೆಲಸ. ಒಬ್ರು ನಾವು 2 ದಿನ 3 ದಿನ ಮುಂಚೆ ಹಾಕ್ಸ್ಕೊಂಡಿದ್ರೆ ಕಮ್ಮಿ ಆಗೋದು. ಏಕೆ? ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ಟು. ಅದು ಎಷ್ಟಾಗೈತೆ? ಡೀಸೆಲ್ ಪೆಟ್ರೋಲ್ ಎಲ್ಲ ಜಾಸ್ತಿ ಆಗ್ಬಿಡೈತು. ಎಷ್ಟೈತೆ ಗೊತ್ತಾ? ಇವತ್ತು 95 ಐತೆ. ಇಲ್ಲ ಕಾಣಿಸ್ತಾ ಇಲ್ಲ. ಅಲ್ಲ ಐತೆ ನೋಡಿ, 3000ಕ್ಕೆ ಹಾಕ್ಸ್ತಾ ಇದೀವಿ ಗೈಸ್. ಡೀಸೆಲ್ ರೇಟ್ ಜಾಸ್ತಿ. 93 ಎಷ್ಟಾಯ್ತು ಕಣ? ₹2. ನಿಂಗೇನ ಅದು ಇದಾಗಲ್ಲ? ಆಗಲ್ಲ. ಪೆಟ್ರೋಲ್ ಜಾಸ್ತಿ ಆಗೈತೆ. ಹೌದಾ? ಪೆಟ್ರೋಲ್ ಇದಕ್ಕಿಂತ ಜಾಸ್ತಿ 107 ಆಗೈತೆ ಅನ್ಸುತ್ತೆ. ಹೌದಾ? ಹಂಗಾರೆ ನನಗೆ ಹೆಂಗ್ ಗೈಸ್ ಹಿಂಗಾದ್ರೆ? ಗ್ಯಾಸ್, ಪೆಟ್ರೋಲು, ಡೀಸೆಲ್ ₹103 ಇತ್ತು. ಒಬ್ರ ಈಗ ಯೋಚನೆ ಮಾಡ್ತು. ನನ್ಗೆ ಯೋಚನೆ ಬರುತ್ತೆ, ನಿಂಗೆ ಯೋಚನೆ ಬರುತ್ತೆ. ನನಗೂ ಬರುತ್ತಪ್ಪ, ಯಾಕೆ ಬರಲ್ಲ ಗೈಸ್? ಅವಾಗಲೇ ನಾವು ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ 5 ಗಂಟೆಗೆ ಸಿಗೋವರೆಗೂ ಬಾಯ್ ಬಾಯ್.